ಸರ್ವಶ್ರೀ ಕಂಪನಿಯಿಂದ ಅಗ್ರಿಕಲ್ಚರ್ ಫೋಟೋನ ಕೊಟ್ಟಿದ್ದೀವಿ. ರೈತರು ಇದ್ದಾರೆ, ಬನ್ನಿ ಅವ್ರನ್ನ ಭೇಟಿ ಮಾಡಿಸ್ತಾ ಇದ್ದೀನಿ. ಕೊಟ್ಟ ಮೇಲೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಅವ್ರ ಬಾಯಿಗೆ ಕೇಳೋಣ, ನಾನು ಹೇಳೋದಕ್ಕಿಂತ ಅವ್ರ ಬಾಯಿಗೆ ಕೇಳೋಣ. ಸಾಯಿಲ್ ಟೆಸ್ಟ್ ಮಾಡಿದ್ವಿ, ಟೆಸ್ಟ್ ಮಾಡಿ ಕೊಟ್ಟಿದ್ವಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಸಂತೋಷ್. ಯಾವ ಸರ್ ಇದು? ತಿಮ್ಮಾಪುರ ಸರ್. ಸರ್ ಗೌಡ್ರ ಹೆಸರು? ನನ್ನ ಹೆಸರು ಮಲನಗೌಡ ಪಾಟೀಲ್ ಅಂತ ಹೇಳಿ. ಓಕೆ ಸರ್, ಸೋಮಶೇಖರ್ ಸರ್ ಬಂದರೆ ನಮ್ಮ ಹಾವೇರಿಯಿಂದ. ಅದೇ ಥರ ನಮ್ಮ ಹಡಗಲಿಯಿಂದ ಕೊಟ್ರೆ ಸರ್ ಕೂಡ ಬಂದಿದ್ದಾರೆ. ಅವ್ರ ಸಮ್ಮುಖದಲ್ಲಿ ಮೊದಲು ಕೊಟ್ಟಿದ್ದೀವಿ. ಸರ್ ನಮ್ಮ ಒಂದು ಸರ್ವಶ್ರೀ ಕಂಪ್ನಿಯಿಂದ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ನಿಮಗೆ ಹಿಡಿಮುಂಡಿ ರೋಗ ಇರ್ಬೋದು, ಕುಡಿಯಲು ವೈಟ್ ಮಿಟ್ಸ್ ಇರ್ಬೋದು, ಹಿಡಿಮುಂಡಿ ರೋಗ ಜಾಸ್ತಿ ಇದೆ ಅಂತ ನಮ್ಮ ಔಷಧಿ ತೊಗೊಂಡಿದ್ರಿ. ಸರ್ ನಮ್ಮ ಔಷಧಿ ಬಳಕೆ ಮಾಡಿದ ಮೇಲೆ ಏನು ಬೆನಿಫಿಟ್ ಆಗಿದೆ ಸ್ವಲ್ಪ ಹಂಚಿಕೆ ಬೋದಾ ಸರ್? ಭಾಳ ಕಡಿಮೆ ಕ್ರಮೇಣ ಒಟ್ಟು ಕಡಿಮೆ ಆಗಿದೆ ಸರ್. ಕಡಿಮೆ ಆಗಿದೆ. ಹಿಡಿಮುಂಡಿ ರೋಗ ರಿಂಗ್ ಬರ್ತಕ್ಕಂಥದ್ದು ಸೀದಾ ಹೊಂಟಿದೆ, ಚೆನ್ನಾಗಿದೆ, ಫುಲ್ ಸೀದಾ ಬರ್ತಾ ಇದೆ. ನಮಗೆ ಸುಳ್ಳು ಹೇಳೋದು ಬೇಡ ಸರ್, ಪ್ರೆಸೆಂಟ್ ವಾಸ್ತವ ಕೇಳಬೇಕು ಸರ್. ರಿಯಲ್ ನೀವ ನೋಡಿ. ಸೂಪರ್ ಸೂಪರ್ ಸರ್. ನೋಡಿ ಸೊಟ್ಟ ಹಿಡಿಮುಂಡಿ ರೋಗ ಬಂದು ಸೊಟ್ಟ ಆಗಿದ್ವಲ್ಲ. ಎಸ್ ಸರ್ ಹೇಳ್ತಾ ಇದಾರೆ ನೋಡಿ, ಹಿಡೇಮುಂಡಿ ರೋಗಕ್ಕೆ ನಮ್ಮ ಸರ್ವಶ್ರೀ ಕಂಪನಿದು ಅಗ್ರಿಕಲ್ಚರ್ ನೀಮ್ ಇರ್ಬೋದು, ಗ್ರೀನ್ ಇರ್ಬೋದು, ಸಾಯಿಲ್ ಹೆಲ್ತ್ ಇರ್ಬೋದು ಸರ್, ಈ ತರ ನಮ್ಮಲ್ಲಿ ಜಿಂಕು, ಬೋರಾನ್, ಮ್ಯಾಗ್ನೀಷಿಯಂ ಇರ್ತಕ್ಕಂಥದ್ದೊಂದು ಕಾರ್ಬನ್ ಇರ್ಬೋದು, ಇವನ್ನೆಲ್ಲ ಬಳಕೆ ಮಾಡಿದ ಮೇಲೆ ಬುಡಕ ಡ್ರಿಂಚ್ ಕೊಟ್ಟ ಮೇಲೆ ಸೊ ಒಳ್ಳೆ ರಿಸಲ್ಟ್ ಬಂದಿದೆ. ಹಿಡಿಮುಂಡಿ ರೋಗ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ, ಕುಡಿಯಲ್ಲಿ ವೈಟ್ ಮಿಟ್ಸ್ ಇತ್ತು ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ. ಸಂತೋಷ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇರೆ ರೈತರು ತಗನಂತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದನ್ನ ಯೂಸ್ ಮಾಡಿ ನೋಡ್ರಿ, ಆಮೇಲೆ ರಿಸಲ್ಟ್ ನೋಡ್ರಿ. ಓಕೆ, ನಮ್ಮ ಸರ್ವಶ್ರೀ ಕಂಪ್ನಿ ಯೂಸ್ ಮಾಡ್ರಿ, ಆಮೇಲೆ ನೀವೇ ಹೇಳ್ತೀರಿ ಅಂತ ಹೇಳೋದು. ಸೋಮಶೇಖರ್ ಸರ್, ಇದು ಕೊಡುವಾಗ ಹೆಂಗಿತ್ತು? ಪ್ರೆಸೆಂಟ್ ನೀವು ನೋಡಿದ್ರಿ, ಏನ್ ಅನ್ಸುತ್ತೆ? ಬಹಳಷ್ಟು ಬಾಗಿತ್ತು ಸರ್. ಈಗ ನೀವು ವಾಸ್ತವ ನೋಡಕ್ ಬಂದಿರಿ, ಏನಾಗಿದೆ ಅಂತ. ಈಗ ನಿಮಗೆ ನೋಡಿದ ಪ್ರಕಾರ ಕೊಟ್ಟಿದ್ದಕ್ಕೂ ಈಗ ಮಾಡೋದಕ್ಕೂ ಏನು ಡಿಫರೆನ್ಸ್ ಇದೆ ಸರ್? ಡಿಫರೆನ್ಸ್ ಇದೆ ಸರ್. ಮುಂಚೆ ಎಲ್ಲ ಬಾಗಿದ್ದವು, ಈಗೆಲ್ಲ ಸೀದಾ ಅದಾವು. ಅಲ್ಲಿ ಒಂದು ತುಂಬಾ ಖುಷಿ ಆಗುತ್ತೆ, ಚೆನ್ನಾಗಿದೆ, ಭಾಳ ಬಾಗಿ. ಆಮೇಲೆ ಆ ರೈತರು ಕೂಡ ನಾವು ಹೇಳಿದ ಮೆಥಡ್ ನಲ್ಲಿ ಮಾಡಿದ್ರಲ್ಲ, ಅದಕ್ಕೊಂದು ಖುಷಿ ಸರ್. ನಮ್ಮ ಮೆಥಡ್ ಅಲ್ಲೇ ಮಾಡಿದ್ದಕ್ಕೆ ಅದೇ ತರ ನಮ್ಮ ಗೌಡ್ರೆ ಈಗ ನೀವು ಕೊಡುವಾಗ ಬಂದಿದ್ರಿ, ಇದನ್ನ ನೀವು ಪ್ರೆಸೆಂಟ್ ಸಂತೋಷ್ ಸರ್ ಕಿತ್ತನ ನೀವು ಲೈವ್ ಅಲ್ಲಿ ನೋಡಿದ್ರಿ, ಈಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಸರ್, ಇದನ್ನ ನೋಡಿದ ತಕ್ಷಣ ನಮಗೊಂದು ಮನಸ್ಸೊಳಗೆ ಏನಿತ್ತು ಅಂದ್ರೆ, ಏನಪ್ಪ ಲಿಕ್ವಿಡ್ ಭೂಮಿಗೆ ಹಾಕಿದ್ರಿ ಅದು ಹೆಂಗೆ ನೆಟ್ಗೆ ಆಗ್ತದೆ ಅನ್ನೋದೊಂದು ಭಾವನೆ ಇತ್ತು. ಎಸ್ ಸರ್, ಅದು ನಮಗೆ 100% ಕೂಡ ಡೌಟ್ ಇತ್ತು. ಯಾಕಂತಂದ್ರೆ ನಾವು ಬೇರೆಯವ್ರಿಗೆ ಕೊಡ್ಸ್ಬೇಕಾದ್ರೆ ಏನಪ್ಪ ಹಿಂಗೆಲ್ಲ ಭೂಮಿಗೆ ಕೆಳಗೆ ಹಾಕ್ತಿವಿ, ಏನ್ ಬಾಟ್ಲಿಗೆ ನೀರನ್ನ ಮೇಲೆ ಗಿಡ ಸೆಟ್ ಆಗತ್ತಿ, ನಾವು ಮೇಲೆ ಸ್ಪ್ರೇ ಮಾಡಿದ್ರೆ ಮಾತ್ರ ಅನುಕೂಲ ಆಗುತ್ತೆ ಅಂತ ನಮ್ಮ ಮನಸ್ಸೊಳಗಿತ್ತು. ಆದ್ರೆ ಇದನ್ನೆಲ್ಲ ನಾವು ಈಗ ವಾಸ್ತವ ನೋಡಿದಿರಿ, ನೋಡಿದ್ಮೇಲೆ ನಮ್ಗೆ ಏನ್ ಅನಿಸ್ತದೆ ಅಂದ್ರೆ, ಇನ್ನು ಇದೇ ತರ ಯಾರು ಹಿಡಿಮುಂಡಿ ರೋಗ ಇರಲಿ, ವೈಟ್ ಮಿಟ್ಸ್ ಇರಲಿ, ಚುಕ್ಕಿ ರೋಗ ಇರಲಿ, ಗಿಡ್ಸ್ ಇರಲಿ, ನಾವು ಸರ್ ಅಲ್ಲ ಸರ್ ಬಿಟ್ಟೆ ನಾವೇ ಧೈರ್ಯದಿಂದ ಆ ಪ್ರಾಡಕ್ಟ್ ಅನ್ನ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನ ತುಂಬಾ ಹಾರ್ಟ್ಲಿ ನನಗೆ ಇನ್ನೂ ಧೈರ್ಯ ಬಂತು ಸರ್. ಅದಕ್ಕೋಸ್ಕರ ನಾವೆಲ್ಲನೂ SHPL ಕಂಪ್ನಿಗಳನ್ನ ಎಲ್ಲ ಪ್ರತಿಯೊಬ್ಬ ಮನೆಗೂ, ಪ್ರತಿಯೊಬ್ಬ ರೈತರಿಗೂ ಮುಟ್ಟಬೇಕು ಅನ್ನೋದು ನಮ್ಮ ಆಸೆ ಸರ್. ಸೂಪರ್, ಥ್ಯಾಂಕ್ ಯು. ಭಾಳ ಖುಷಿ ಆಯಿತು. ಒಳ್ಳೆ ನಮ್ಮ ಹೇಳಿದ ಪ್ರಕಾರ ಸೋಮಶೇಖರ್ ಸರ್ ಹೇಳ್ದಂಗೆ ಅವ್ರು ಹೇಳಿದ್ದು ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ. ಸೊ ಒಳ್ಳೆ ರಿಸಲ್ಟ್ ಬಂದಂತ ನಮ್ಮ ಸಂತೋಷ್ ಸರ್ ರೈತರು ಹೇಳ್ತಾ ಇದ್ದಾರೆ. ಭಾಳ ಖುಷಿ ಆಗುತ್ತೆ. ಯಾರಿಗಾರು ಬೇಕಂದ್ರೆ ಸರ್ ನಂಬರ್ ಇರ್ಬೋದು, ಸರ್ದು ಇರ್ಬೋದು, ನಂಬರ್ ಹಾಕಿರ್ತೀನಿ, ಈ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಕೋತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಜೈ ಸರ್ವಶ್ರೀ.